ಸರ್, ಈಗ ನನ್ನ ಹೆಸರು ಶಹಜಾನ್. ಆ ಮೊಘಲ್ ದೊರೆಗಳ ಮಧ್ಯದಲ್ಲಿ ಇರೋದು ಒಂದು ಹೆಸರು ಇಟ್ಟಾರೆ ನನಗೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ಉರ್ದು ಬರೋದಿಲ್ಲ. ನಾನು ನಮಾಜ್ ಮಾಡೋದು ರಂಜಾನ್ ಕುತುಬಾ ಅಂತ ವರ್ಷದಾಗ 2 ದಿನ. ನನಗೆ ಭಾಳ ಜನ ಹೇಳ್ತಾರೆ, ನೀ ನಮಾಜ್ ಮಾಡೋದಿಲ್ಲ, ನಿನಗೆ ಇಸ್ಲಾಂ ಇದಿಲ್ಲ. ನನಗೊಬ್ಬರು ಪ್ರಶ್ನೆ ಕೇಳಿದ್ರು, ನೀ ಮುಸ್ಲಿಮ ಅಲ್ಲೋ, ನೀ ನಮಾಜ್ ಮಾಡೋದಿಲ್ಲ, ನಿನಗೊಂದು ಕಲ್ಮಾ ಬರೋದಿಲ್ಲ, ನಿನಗೆ ಗೊತ್ತಿಲ್ಲ, ನೀ ಮುಸ್ಲಿಮ್ ಅಲ್ಲ ಅಂದ್ರೆ. ನಾ ಮುಸ್ಲಿಮ್ ಅಲ್ಲಲ್ಲ, ಮತ್ತು ನಾ ಯಾರು? ನಾ ಹಿಂದೂನ ಅಂತ ಕೇಳಿದೆ. ಅಂದ್ರೆ ಕೆಲವು ವಿಚಾರಗಳಲ್ಲಿ ನನ್ನಂಥ ಮುಸ್ಲಿಮ್ಗಳು ಬೇಕಾದಷ್ಟು ಜನ ಇರ್ಬೋದು. ಅವರೆಲ್ಲರೂ ಸಂಪತ್ ಸರ್ ಮಾತು ಕೇಳಿದ್ರೆ, ಅಯ್ಯೋ ಈ ರೀತಿ ಅನಾಹುತಗಳನ್ನೆಲ್ಲ ಮಾಡ್ಕೊಂಡು ಬಂದಾರಲ್ಲ ಮುಸ್ಲಿಮರು, ನಾವು ಮುಸ್ಲಿಮ್ರು ಈ ರೀತಿ ಅನಾಹುತಗಳನ್ನು ಮಾಡ್ಕೊಂಡು ಬಂದಾರ, ಈ ರೀತಿ ದೇವಸ್ಥಾನಗಳನ್ನು ಹಾಳು ಮಾಡೋದು ಅಥವಾ ಹಿಂದೂ ಪದ್ಧತಿಗಳಿಗೆ ತುಂಬ ತೊಂದರೆ ಕೊಟ್ಕೊಂಡು ಬಂದಿರೋದು ಅಂತಕ್ಕಂಥ ಆತಂಕ ಉಳಿಯೋದ್ರ ಜೊತೆಗೆ ಇದು ಸತ್ಯನ ಅನ್ನೋ ಒಂದು ಸಂದೇಹ ಹುಡ್ತದೆ. ಅದ್ರ ಬದಲಾಗಿ ನಮ್ಮ ಶಾತಕ್ಕೆ ಯಾಕೆ ಉಳಿಬೇಕು? ವೀರಪ್ಪನೊಬ್ಬ ಹಿಂದೂಗಳು ಯಾರು ತಲೆ ತಗ್ಗಿಸ್ತಾರ, ಅಯ್ಯೋ ನಮ್ಮವನೊಬ್ಬ ಹಿಂಗೆ ಮಾಡ್ದ ಅಂತ? ಅಲ್ಲ ಅಂದ್ರೆ ಒಂದು ನಿಮಿಷ, ಆತಂಕ ಯಾರು ತಲೆ ತಗ್ಗಿಸ್ತಾರ? ಹಿಂದೂ ನಮ್ಮವನೊಬ್ಬ ವೀರಪ್ಪನ ನರಹಂತಕ ಅನ್ನೋವಾಗ ನಮ್ಮ ನಾಲ್ಗೆ ತೊದ್ಲತ್ತಾ? ಅಂದ್ರೆ ನೀವು ಎಲ್ಲರೂ ವೀರಪ್ಪನ ತರದ ಮುಸ್ಲಿಮ್ರೇ ಇದ್ರು ಅಂತೀರಿ? ಅಲ್ಲ, ಇರ್ಲಿಲ್ಲ. ಬಟ್ ವೀರಪ್ಪನ್ ಅನ್ನಕ್ಕೆ ನಮ್ಗೇನು ಸಮಸ್ಯೆ? ಹಂಗೆ ಔರಂಗಜೇಬ ದುಷ್ಟ ಅನ್ನಕ್ಕೆ ನಿಮ್ಗೇನು ಸಮಸ್ಯೆ? ಅದು ದುಷ್ಟ ಅಂತ ನಾವು ಕೆಲಸ ಮಾಡಿದವ್ರು ಯಾರಾದ್ರೂ ದುಷ್ಟರೇ, ಔರಂಗಜೇಬ್ ಅಷ್ಟೇ ಅಲ್ಲ. ಶಹಜಾನ್ ಹೇಳಿ, ಎಲ್ಲರೂ ನಿಮ್ಮಂಗಿದ್ದಾರೆ ಅನ್ಕೋಬೇಡ್ರಿ. ನಮ್ಮ ಟಿವಿ ಡಿಬೇಟ್ನಲ್ಲಿ ಕೂತ್ಕೊಂಡು ಔರಂಗಜೇಬ್ ಹಮಾರೆ ವಲಿ ಹೈ ಅಂತ ಹೇಳಿದ್ರು. ನಮ್ಮ ಟಿವಿ ಡಿಬೇಟ್ನಲ್ಲಿ ಕೂತ್ಕೊಂಡು ಔರಂಗಜೇಬ್ ಹಮಾರೆ ವಲಿ ಹೈ. ನಾವು ನಮ್ಮ ಮಕ್ಕಳಿಗೆ ಮದರಸಾದಲ್ಲಿ ಹೇಳ್ಕೊಡ್ತೀವಿ, ಔರಂಗಜೇಬ ಒಬ್ಬ ಅತ್ಯುತ್ತಮ ಮುಸ್ಲಿಂ ಆಗಿದ್ದ, ಅವನಂಗೆ ಬದುಕಬೇಕು ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ತೀವಿ ಅಂತ ನಮ್ಮ ಟಿವಿ ಡಿಬೇಟ್ನಲ್ಲಿ ಕೂತ್ಕೊಂಡು ಒಬ್ಬ ಮುಸ್ಲಿಂ ಸ್ಕಾಲರ್ ಹೇಳ್ತಾರೆ, ನೈತಿಕ ಪಾಠ ಹೇಳ್ಕೊಡ್ತೀವಿ ನಾವು ಅಂತ. ಸರಿನಾ ಸರ್? ಈಗ ಸರಿಯಲ್ಲ. ತಪ್ಪು ಮಾಡಿದವನ್ನ ಇವನ್ ನನ್ನ ಆದರ್ಶ ವ್ಯಕ್ತಿ ಅಂತ ಹೇಳೋ ಯಾವ ಧರ್ಮದಲ್ಲಿ ಇದ್ರೂ ತಪ್ಪೇ, ಅದು ತಪ್ಪು ಅಂತ ಹೇಳಲೇಬೇಕು ನಾವು. ಎದಕ್ಕಂದ್ರೆ ನನ್ನ ಉದ್ದೇಶ ಇಷ್ಟ, ಎಲ್ಲ ಇತಿಹಾಸಕಾರರು ತಿರ್ಚಿರ್ಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತಿರ್ಚಿರ್ಲಿಕ್ಕಿಲ್ರಿ, ಇಲ್ಲದೇ ಇದ್ರೆ ಈ ಸತ್ಯ ಹೆಂಗೆ ಗೊತ್ತಾಗ್ತಿತ್ತು ನಮಗೆ? ಎಲ್ಲರೂ ತಿರ್ಚಿರ್ಲಿಕ್ಕಿಲ್ಲ, ಈ ಸತ್ಯ ಹೆಂಗೆ ಗೊತ್ತಾಗ್ತಿತ್ತು? ಸಂಪತ್ ಸರ್ ಅದನ್ನ ಹೇಳಿದ್ರೆ ಸಾಕು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.